ಹಾಯ್ ಹೆಲೋ ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗ್ಗೆ ಸುಸ್ವಾಗತ. ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನೋಡಿರ್ಬೋದು, ನನ್ನ ಮೈಕ್ ನೀರು ಹೋಗಿ ಹಾಳಾಗ್ಬಿಟ್ಟಿತ್ತು. ಸೊ ಅದು ಟೆಂಪರರಿ ಇಶ್ಯೂಸ್ ಆಗಿತ್ತು. ಸೊ ಅದಕ್ಕೋಸ್ಕರ ಇವಾಗ ವಾಯ್ಸ್ ಓವರ್ ಮಾಡ್ತಿದ್ದೀನಿ. ಸೊ ಈಗ ಏನಾಗಿತ್ತು ಅಂದರೆ, ತಿಂಡಿ ಮುಗಿಸ್ಕೊಂಡು ನಾವು ಟುವರ್ಡ್ಸ್ ನಮ್ಮ ಫೈನಲ್ ಡೆಸ್ಟಿನೇಷನ್ಗೆ ಹೊರಡಿದ್ವಿ. ಆ ಫೈನಲ್ ಡೆಸ್ಟಿನೇಷನ್ ಏನಂದರೆ ನಿಮಗೆ ಶೀಘ್ರವಾಗಿ ಗೊತ್ತಾಗುತ್ತದೆ. ಸೊ ಇಲ್ಲಿ ನಮಗೆ ಏನಾಗ್ಬಿಟ್ಟಿತ್ತು ಅಂದರೆ, ಇಲ್ಲಿ ಡೈವರ್ಷನ್ ಸಿಕ್ಕಿತ್ತು, ಒಂದು ಲೆಫ್ಟು ಒಂದು ರೈಟು. ಸೊ ಇಲ್ಲಿ ಏನಾಗ್ಬಿಟ್ಟಿತ್ತು, ನಮಗೆ ಸ್ಟ್ರೈಟ್ ಹೋಗ್ತಿದ್ರೆ ದೇವ್ರ ಮನೆ ಘಾಟ್ ಸಿಗೋದು, ರೈಟ್ ಹೋದರೆ ದೇವ್ರ ಮನೆ ಘಾಟ್ ಸಿಗೋಲ್ಲ. ಆ ಘಾಟ್ ರೂಟ್ ಚೂಸ್ ಮಾಡೋದಕ್ಕೆ ಎಷ್ಟು ಚೆನ್ನಾಗಾಯ್ತು ಅಂದರೆ, ನಿಮಗೆ ಮುಂದೆ ಸಿಗುತ್ತೆ ನೋಡಿರಿ. ಎಂಥ ಸೈಕ್ ಸೀನ್ ಸಿಕ್ಕಿದ ಒಂದು ಮುಂದ್ಗಡೆ. ನಾವು ಪಕ್ಕಾ ಮಿಸ್ ಮಾಡ್ಕೊತಿದ್ವಿ ಬೇರೆ ರೂಟ್ ತಗೊತಿದ್ರೆ. GPS ಅಂತೂ ಇದೇ ರೂಟ್ ಹೇಳೋದು. ಸೊ ನಾವು ವಿತೌಟ್ ಎನಿ ಹೆಸಿಟೇಷನ್ ಹೋಗ್ಬಿಟ್ವಿ. ನನ್ನ ಗಾಡಿ ಅಂತೂ ಗೊತ್ತಲ್ಲ. ಆದರೆ ನನಗೆ ನನ್ನ ಫ್ರೆಂಡ್ಸ್ ಬಗ್ಗೆ ಭಾಳ ತಲೆ ಕೆಡ್ಸ್ಕೊಂಡ್ಬಿಟ್ಟೆ. ಅವ್ರ ಗಾಡಿ ಪಾಟೋಲ್ಸಲ್ಲಿ ಹೊಡೆದು ಅವ್ರ ಬೆನ್ನು ಗಾಡಿಗೆ ಏನಾಗ್ಬಿಡ್ಬೋದು ಅಂತ. ಬನ್ನಿ ಮುಂದೆ ನೋಡೋಣ ಏನಾಗುತ್ತದೆ. ಸೊ ನಾವು ಇಡೀ ರೂಟು ಸಿರ್ಸಿ ಟು ನಮ್ಮ ಫೈನಲ್ ಡೆಸ್ಟಿನೇಷನ್ ತನಕ ಒಂದು ನಿಮಿಷನೂ ಮಳೆ ನಿಂತಿಲ್ಲ. ಮಳೆಯಲ್ಲೇ ಓಡಿಸ್ಕೊಂಡು ಬಂದಿದ್ದೀವಿ. ಆದರೆ ನಮ್ಮ ಜಾಕೆಟ್ ಆಗಲಿ, ನಮ್ಮ ರೈನ್ ಪ್ಯಾಂಟ್ ಆಗಲಿ, ನಮ್ಮ ಶೂಸ್ ಅಂತೂ ಸಿಕ್ಕಾಪಟ್ಟೆ ಒದ್ದೆ ಆಗಿಬಿಟ್ಟಿತ್ತು. ಶೂಸ್ ಬಿಚ್ಚಿದ್ರೆ ನಮ್ಮ ಒಂದು ಅರ್ಧ ಲೀಟರ್ ನೀರು ಬರೋದು. ನಮ್ಮ ಗ್ಲೌಸಲ್ಲೂ ನೀರು ಹೋಗ್ಬಿಟ್ಟಿತ್ತು. ಆದರೆ ನಮ್ಮ ಮೈಯಲ್ಲೆಲ್ಲೂ ಡಿಸ್ಕಂಫರ್ಟ್ ಅನಿಸಲಿಲ್ಲ ನೀರಿಂದ. ಸೊ ಈ ರೂಟು ಒಂದು 30 ಕಿಲೋಮೀಟರ್ಸು ಇದೇ ಥರ ಇತ್ತು. ಹಿಂಗೋ ಒಂದು ಮ್ಯಾನೇಜ್ ಮಾಡಿಕೊಂಡು ಹೊರಟ್ಬಿಟ್ವಿ. ಭಾಳ ಏನು ಸೀನ್ಸ್ ಏನಾಗಿಲ್ಲ. ಏನೋ ಒಂದು ಕಡೆ ಲಗೇಜ್ ಒಂಚೂರು ಇಂಬ್ಯಾಲೆನ್ಸ್ ಆಗಿತ್ತು. ಸೊ ಇನ್ನೇನು ಘಾಟ್ ಎಂಟ್ರಿ ಆಗ್ತಿದ್ವಿ. ನಮಗೆ ಸಿಕ್ಕಾಪಟ್ಟೆ ಫಾಗ್ ಸಿಕ್ತು ಮುಂದೆ. ಫಾಗ್ ಜೊತೆ ಮುಂಚೆ ಮಳೆ ಇತ್ತು. ಇಲ್ಲಿ ನೋಡಿ ನಮ್ಮ ಫ್ರೆಂಡ್ ಸ್ಕಿಡ್ ಆಗ್ತಾ ಇದ್ದ, ಜಸ್ಟ್ ಮಿಸ್ಸು. ಆದರೆ ಅವನು ಭಾಳ ಹೆವಿ ರೈಡರು. ನನಗೆ ಸ್ಕಿಲ್ಸ್ ಚೆನ್ನಾಗಿದೆ ಗಾಡಿ ಬಗ್ಗೆ. ಪರ್ಫೆಕ್ಟಾಗಿ ಹೊಡಿತಾನೆ ಅವನು ಬೇರೆ ಯಾರೋ ಅಲ್ಲ, ನಮ್ಮ ಶ್ರೇಯಸ್ ಅಂತ. ನೋಡಿ ಗೈಸ್ ಹೆಂಗಿದೆ ಸೀನ್ಸು. ಈ ಏರಪ್ಪ ಹೋರ ಅಮೋಗ್ ಅದು ಹಂಗೆ ಅನಿಸುತ್ತೆ. ಆಮೇಲೆ ಹೋಗಿ ಬಿಸಿಲಿಗೆ ಇಟ್ಟರೆ ಹೋಗುತ್ತೆ. ತಮ್ಮನಲ್ಲಿ ಒಂದು ಫೋಟೋ. ಗೈಸ್ ಗಾಡಿಗಳು ಬರ್ತಿದ್ದಾವೆ, ಸೈಡಿಗೆ ಬರ್ರಿ. ತಮ್ಮನಲ್ಲಿ ಒಂದು ಫೋಟೋ ತೆಗೋಣ. ಇಲ್ಲಿ ನೋಡ್ರಿ ರೋಡ್ ಹೆಂಗಿದೆ. ಇಲ್ಲಿ ಒಂದು 50 ಕಿಲೋಮೀಟರು ಸೇಮ್ ಇದೇ ಥರ ಹೊಡೆದಿದ್ದೀವಿ ನೋಡ್ರಿ. ಲೆಕ್ಕ ಹಾಕ್ರಿ, ಆ ಥರ ಬಂದಿರ್ಬೋದು ನಾವು. ನಿಮಗೆ ಇವೆಲ್ಲ ಕಾರು ಬಸ್ಸಲ್ಲಿ ಇವೆಲ್ಲ ಎಕ್ಸ್ಪೀರಿಯೆನ್ಸೇ ಆಗಲ್ಲ. ನೀವು ಬೈಕಲ್ಲೇ ಹೋದಾಗೇ ಇವೆಲ್ಲ ಎಕ್ಸ್ಪೀರಿಯೆನ್ಸ್ ಆಗೋದು ನಿಮಗೆ. ಅದು ವೈಸರ್ ಬಿಚ್ಚಿ ಫಾಗ್ ಎಕ್ಸ್ಪೀರಿಯೆನ್ಸ್ ಮಾಡಿರಿ, ನೀವು ಫುಲ್ ಎಂಜಾಯ್ ಮಾಡ್ತಾರೆ ನೀವು. ಸುಳ್ಳಲ್ಲ. ದೇವ್ರ ಮನೆ ಘಾಟು ಹೆಂಗಂದರೆ, ವೆಸ್ಟರ್ನ್ ಕೋಸ್ಟಲ್ ಸೈಡ್ ಹೋಗ್ಬೇಕಂದ್ರೆ ಬೆಸ್ಟು ಘಾಟ್ ಇದು. ನೀವು ಬೇರೆ ಯಾವುದು ಘಾಟ್ ಚೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನಿಮಗೆ ಫಾಗ್ ಸಿಕ್ಕೇ ಸಿಗುತ್ತೆ. ಅದ್ರ ಜೊತೆ ಲೈಟಾಗಿ ಮಳೆ, ಸೀನಿಕ್ ರೂಟ್ಸು, ಗಿಡಗಳು, ಮರಗಳು, ಗ್ರೀನ್ರಿ ಇವಿ ಸಿಗುತ್ತೆ ನಿಮಗೆ. ವಿತೌಟ್ ಡೌಟ್ ನೀವಿಗೆ ಈ ರೂಟಿಗೆ ಹೋಗಲೇಬೇಕು. ನಾವು ಯಾವ ರೇಂಜಿಗೆ ಎಂಜಾಯ್ ಮಾಡಿದ್ದೀವಿ ಅಂದರೆ ಈ ರೂಟಲ್ಲಿ ಬೇರೆ ಎಲ್ಲೆಲ್ಲೂ ಮಾಡಿಲ್ಲ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ಇಲ್ಲಿ ನೋಡ್ರಿ, ಲೆಫ್ಟ್ ಸೈಡಿಗೆ ನೋಡ್ರಿ ಹೆಂಗಿದೆ ಫಾಗು. ಸೇಮ್ ಪಾತಾಳ ನೋಡ್ದಂಗೆ ಅನಿಸ್ತಿಲ್ಲ ನಿಮಗೆ? ಅಯ್ಯಪ್ಪ, ನಾವಂತೂ ಲೈವ್ ಆಗಿ ನೋಡಿದಾಗೆ ನಾವು ಹುಚ್ಚರಾಗ್ಬಿಟ್ಟಿದ್ವಿ ನಾವೆಲ್ಲರೂ. ಸೊ ಹಿಂಗಡೆ ನಾವು ಒಬ್ಬ ಫ್ರೆಂಡ್ ಬರ್ತಿದ್ದ ಅಮೋಘ್ ಅಂತ, ಅವನಿಗೋಸ್ಕರ ಇಲ್ಲಿ ಕಾಯ್ತಿದ್ವಿ.
ಯಾಕಂದರೆ ಫಾಗಲ್ಲಿ ಯಾರು ಹಿಂದೆ ಮುಂದೆ ಆಗಿಬಿಡ್ತಾರೆ ಹೇಳಕ್ಕೆ ಬರಲ್ಲ. ಇಂಟರ್ಕಾಮ್ ಇದ್ದರೂ ಕೂಡ ನಾವು 1 ಕಿಲೋಮೀಟ್ರ್ ಮುಂದೆಯಿಂದ ಆಗಿಬಿಟ್ಟಿದ್ವಿ. ಇಂಥ ಟೈಮಲ್ಲಿ ಇಂಟರ್ಕಾಮ್ ಇಟ್ಬಿಟ್ರೆ ಬೆಸ್ಟು. ಯಾರು ಹಿಂದೆ ಉಳ್ಕೊಂಡ್ರು, ಯಾರು ಸ್ಟಾಪ್ ಆದರು, ಯಾರು ಮುಂದೆ ಹೋಗಿದ್ದಾರೆ ಎಲ್ಲ ನೀಟಾಗಿ ವಾಯ್ಸ್ ಓವರಲ್ಲಿ ಮಾತಾಡ್ಬೋದು ನಾವು. ಸರಿ, ಇನ್ನೇನು ಮುಂದಿನ ರೂಟ್ ನೀವು ಎಂಜಾಯ್ ಮಾಡಿರಿ. ಬ್ಯೂಟಿಫುಲ್ ವರ್ತ್ ರೈಡಪ್ಪ ಇದು. ಇಲ್ಲೋಗಲ್ಲ. ಕ್ಯಾಪ್ಚರಿಂಗ್ ಓ ಭಾಳ ಇದಾಗಿದೆ. ಟಯರೇ ಕಿತ್ಕೊಂಡೋಗಿದೆ, ಆಕ್ಸಲ್ಲಿ ಕಿತ್ಕೊಂಡೋಗೈತಿ. ಹೌದು, ರೈಟ್ ಗೋ ರೈಟ್ ಅಂದರೆ ಡೈವರ್ಷನ್ ತಗೋಬೇಕು ನೀವು. ಇಲ್ಲೇ ರೈಟ್ ತಗೊಂಬಿಡ್ರಿ, ಬೇಡ ಅಷ್ಟು ದೂರ ಹೋಗ್ಬೇಡ್ರಿ. ಎಸ್ ರೈಟ್ ಬ್ರೋ, 1 ವೇ ಆಗುತ್ತೆ, ಹುಷಾರಾಗಿ. ಎಂಟರಿಂಗ್ ಹೈವೇ, ನ್ಯಾಷನಲ್ ಹೈವೇ. ಬೆಂಡಿಂಗಾ ನಿತಿನ, ಫುಲ್ ಬೆಂಡಿಂಗು. ಶ್ರೇಯಸ್ ಸೊ ಇದು ನಮ್ಮ ಫೈನಲ್ ಲೆಗ್ ಆಫ್ ದ ಜರ್ನಿ. ಇನ್ನೇನು ನಮ್ಮ ಡೆಸ್ಟಿನೇಷನ್ನಿಗೆ ರೀಚ್ ಆದ್ವಿ. ಸೊ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ. ಸಂಧಿಯಲ್ಲಿ ಗಾಡಿ ಓಡಿಸಿದ್ದೀವಿ ನೋಡ್ರಿ ನಾವು. ಎಷ್ಟು ನ್ಯಾರೋ ರೂಟ್ ಅಂದರೆ ಅಲ್ಲಿ ಅಡ್ಡಾಡೋದ ಜನರು ಹಂಗೆ ಅಂತ, ಅಲ್ಲಿ ಕಾರ್ ಯಾರೂ ತೆಗೆಯೋದೇ ಇಲ್ಲ ಅಂತ. ಬೈಕು ಸ್ಕೂಟ್ರಲ್ಲಿ ಸಂಧಿಯಲ್ಲಿ ನಿಮಗೆ ಶಾರ್ಟ್ಕಟ್ಟಲ್ಲಿ ನಿಮಗೆ ಊರೆಲ್ಲ ಸುತ್ತಾರಿಸ್ತಾರೆ ಅವರು. ಅದು ನಿಮಗೆ ನಮ್ಮ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಅಲ್ಲಿ ಹೆಂಗೆ ರೋಡ್ಸ್ ಇದ್ದಾವೆ, ಜನರು ಹೆಂಗೆ ಅಡ್ಡಾಡ್ತಾರೆ, ಅಲ್ಲಿ ಸಿಟಿ ಹೆಂಗಿರುತ್ತೆ ಅಲ್ಲೆಲ್ಲ. ಸೊ ನೀವು ಅದಕ್ಕೆ ವೇಟ್ ಮಾಡಿರಿ. ನಿಮಗೆ ವಿದಿನ್ 2 or 3 ಡೇಸಲ್ಲಿ ನಿಮಗೆ ನಮ್ಮ ನೆಕ್ಸ್ಟ್ ಬ್ಲಾಗ್ ಸಿಗುತ್ತೆ. ವೇಟ್ ಮಾಡಿ ಅದಕ್ಕೆ. ಸೊ ನಮ್ಮ ರೆಸಾರ್ಟಿಗೆ ರೀಚ್ ಆದ್ವಿ. ಓಕೆ ಗಾಯ್ಸ್, ಸೊ ನಮ್ಮ ಫೈನಲ್ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ನಾವು ಬಂದಿರೋದು ಗೋಕರ್ಣ ಬೀಚ್ಗೆ, RK ಕಾಟೇಜಸ್ಸಿಗೆ. ಬೀಚ್ ಎದುರುಗಡೆನೇ ನಮ್ಮ ಕಾಟೇಜ್ ಇರೋದು. ಸೊ ಇಲ್ಲಿ ತನಕ ನೋಡಿದ ಮೇಲೆ ಲೈಕ್, ಶೇರು, ಸಬ್ಸ್ಕ್ರೈಬನ್ನ ಒತ್ತುಬಿಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಮೆಂಟ್ಸ್ ಹಾಕಿ, ನಾವು ನಿಮ್ಮ ಕಮೆಂಟ್ಸನ್ನು ಕಾಯ್ತಿರ್ತೀವಿ. ಧನ್ಯವಾದಗಳು.